ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ನಮ್ಮ ಕತೆ ಕೇಳೋಣ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸುತ್ತಾರೆ ಲೇಖಕರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ಪ್ರಭು ಕರ್ವಾಲ್ ಅವರು. ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ಪ್ರಭು ಕರ್ವಾಲ್ ಅಂತ. ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ. ನಾನಿವತ್ತು ಓದುತ್ತಿರುವ ಕತೆ ನಿವೇದನೆ ಅಂತ. ಭಾರತಿ ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾದಳು. ಹೊರಗಡೆ ಒಂದೇ ಸಮನೆ ಮಳೆ ಸುರಿಯುತ್ತಿತ್ತು. ಛೆ, ಎಂದೂ ಇಲ್ಲದ ಈ ಮಳೆ ಇವತ್ತೇ ಈಗಲೇ ಬರಬೇಕಾ? ಭಾರತಿ ಮನಸ್ಸಿನಲ್ಲಿ ಹೇಳಿಕೊಂಡು ಗಂಡನ ಭಾವಚಿತ್ರದ ಬಳಿ ಬಂದಳು. ರೀ, ನಾನ್ ನಿಮ್ಮನ್ನು ಬಿಟ್ಟು ಹೋಗಿ ಆಗಲೇ 15 ವರ್ಷ ಕಳೆದು ಹೋಗಿದೆ. ಆದರೆ ನಿಮ್ಮ ನೆನಪು ಮಾತ್ರ ನನ್ನ ಬಳಿ ಹಚ್ಚ ಹಸುರಾಗಿ ಇದೆ. ಆದರೆ ನಾನು ಮದುವೆಯಾಗಿ ಒಂದೇ ತಿಂಗಳಲ್ಲಿ ನಿಮ್ಮನ್ನು ಕಳೆದುಕೊಂಡೆ. ಆ ನೋವು, ದುಃಖ ಬೇರೆ ಯಾವ ಹೆಣ್ಣಿಗೂ ಬರುವುದು ಬೇಡ. ಗಂಡನಿಲ್ಲದ ಹೆಣ್ಣಿನ ಜೀವನ ಎಷ್ಟು ಕಷ್ಟ ಅನ್ನೋದು ನನಗೀಗ ತಿಳಿದಿದೆ. ಆದರೂ ಭಾರತ ಮಾತೆಯ ವೀರ ಮಗನ ಹೆಂಡತಿ ನಾನು ಎಂಬುದು ನನಗೆ ಹೆಮ್ಮೆ ಏನಿದೆ. ಆದರೆ ನಾನಿನ್ನು ಬದುಕುತ್ತಿದ್ದೇನೆ, ಇದು ನಿಮ್ಮ ಆಶೀರ್ವಾದದಿಂದ. ನೀವು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಪ್ರಾಣ ಬಿಟ್ರಿ. ನನಗೆ ಆ ಸತ್ಯವನ್ನು ಅರಗಿಸಿಕೊಳ್ಳಲು 6 ತಿಂಗಳು ಬೇಕಾಯಿತು. ನಮ್ಮ ಮನೆಯಲ್ಲಿ ನನಗೆ ಬೇರೆ ಮದುವೆ ಮಾಡಲು ನಿರ್ಧರಿಸಿದರು. ನನಗೆ ಈ ವಿಷಯ ತಿಳಿದಾಗ ಶಾಕ್ ಆಗಿತ್ತು. ನಾನು ನಿಮ್ಮನ್ನು ಪ್ರೀತಿಸಿದ್ದು, ಮದುವೆಯಾದದ್ದು ಎಲ್ಲವನ್ನೂ ಮರೆಯೋಕೆ ಆಗುತ್ತಾ? 1 ತಿಂಗಳು ನಿಮ್ಮ ಜೊತೆ ಸಂಸಾರ ಮಾಡಿದ ಆ ಸುಖ, ಆ ಹಣದಿಂದ ನಿಮ್ಮ ಹೆಸರಿನಲ್ಲಿ ಒಂದು ಫ್ಯಾಕ್ಟರಿ ತೆಗೆದೆ. ಅಲ್ಲಿ ಅಬಲೆಯರಿಗೆ ಕೆಲಸ ಕೊಟ್ಟೆ. ಈಗ ಆ ಹೊಲಿಗೆ ಫ್ಯಾಕ್ಟರಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಹೆಸರಿನಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಹುತಾತ್ಮರ ವೀರ ಸೈನಿಕರ ಕುಟುಂಬಕ್ಕೆ ಪರಿಹಾರ ಧನವನ್ನು ಕೊಡ್ತಿದ್ದೇನೆ. ಅದಲ್ಲದೆ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೂಡ ನಿರಂತರವಾಗಿ ನಾನು ಕೊಡ್ತಿದ್ದೇನೆ. ಯಾಕೆ ಕೊಡ್ತಿದ್ದೆ ಅಂತ ಹೇಳಿದರೆ, ನಿಮ್ಮ ನೆನಪು ಸದಾಕಾಲ ಇರಲಿ ಎಂಬ ಕಾರಣದಿಂದ. ಅವತ್ತು ಕಾರ್ಗಿಲ್ ಯುದ್ಧದಲ್ಲಿ ನಿಮ್ಮ ಜೊತೆ ಮಡಿದ ಭುವನ, ಅವನ ಮಗ ಭರತ ಇದ್ದನಲ್ಲ, ಅವನು 1 ವರ್ಷದ ಮಗು. ಭುವನ ಸತ್ತ ಕೂಡಲೇ ಅವನ ಹೆಂಡತಿ ಭಾಮಿನಿ ಕೂಡ ದುಃಖದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು. ಭುವನನ ಪರಿಹಾರ ಹಣ ಅವನ ಕುಟುಂಬಕ್ಕೆ ಹೋಯಿತು. ಭರತ ಅನಾಥನಾದ. ನಾನು ಅವನನ್ನು ದತ್ತು ತೆಗೆದುಕೊಂಡೆ. ಈಗ ನನ್ನ ಮಗನಾಗಿ ಭರತ ಬೆಳೀತಿದ್ದಾನೆ. ಅವನಿಗೂ ಮಿಲಿಟರಿ ಸೇರಬೇಕು, ದೇಶ ಸೇವೆ ಮಾಡಬೇಕೆಂಬ ಅದಮ್ಯ ಇಚ್ಛೆ ಇದೆ. ಅವನನ್ನು ಒಬ್ಬ ವೀರ ಯೋಧನಾಗಿ ಮಾಡುವಂತ ಹೊಣೆ ನನ್ನ ಮೇಲಿದೆ. ನಿಮ್ಮ ಆಸೆನೂ ಅದೇ ಆಗಿತ್ತು ಅಲ್ವಾ? ನಮಗೆ ಹುಟ್ಟುವ ಮಗು ಒಬ್ಬ ವೀರ ಯೋಧ ಆಗಬೇಕು ಎಂದು ನೀವು ಯಾವಾಗಲೂ ಹೇಳ್ತಾ ಇದ್ರಿ. ನಿಮ್ಮ ಆಸೆಯನ್ನು ನಾನು ಈಡೇರಿಸಿದ್ದೇನೆ ರೀ. ಇವತ್ತು ಆಗಸ್ಟ್ 15. ನಾನು ಭರತ ಫ್ಯಾಕ್ಟರಿಗೆ ಹೋಗ್ತಿದ್ದೇವೆ. ಅಲ್ಲಿ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೋರಿ ಮಕ್ಕಳಿಗೆ ಸಿಹಿ ಹಂಚಬೇಕು. ಇವತ್ತು ಯಾಕೋ ಎಲ್ಲ ಹೇಳಿಕೊಂಡು ಅಂತ ಅನಿಸಿತು. ಅದಕ್ಕೆ ಎಲ್ಲ ಹೇಳಿಕೊಂಡೆ. ಬರ್ತೀನಿ ರೀ ಎಂದು ಭಾರತಿ ಕಣ್ಣೀರನ್ನು ಒರೆಸಿಕೊಂಡು ತನಗೆ ತಾನೇ ಹೇಳಿಕೊಂಡಳು. ಮಲ್ಲಿಗೆ ಹಾರವನ್ನು ಭಾವಚಿತ್ರಕ್ಕೆ ಹಾಕಿ ಕೈ ಮುಗಿದಳು. ಅಮ್ಮ, ರೆಡಿನಾ? ಭರತ್ ಒಂದು ಕೇಳಿದ. ರೆಡಿ ಪುಟ್ಟ, ಹೊರಡೋಣ. ಭಾರತಿ ಹೊರಡುತ್ತಾ ಹೇಳಿದಳು. ಭರತ ತಂದೆಯ ಫೋಟೋಗೆ ಕೈ ಮುಗಿದು ತಾಯಿಯ ಜೊತೆ ಹೊರಟ. ದೂರದಲ್ಲಿ ಒಂದೇ ಮಾತ್ರಂ ಹಾಡು ಕೇಳಿಸ್ತಾ ಇತ್ತು. ನನ್ನ ಮತ್ತೊಂದು ಕಥೆಯ ಹೆಸರು ಜೀವನದ ಮೌಲ್ಯಗಳು. ಅಂದು ಭಾರತಿಗೆ ಬಹಳ ಸಂತೋಷವಾಗಿತ್ತು. ಕಾರಣ, ಅವಳ ಅತ್ತೆ ತಿಂಗಳ ಮಟ್ಟಿಗೆ ಮಗನ ಮನೆಗೆ ಹೋಗುಳಿತರು. ಸಣ್ಣ ವಿಷಯಕ್ಕೆ ವಟವಟ ಎನ್ನುವುದು ಅತ್ತೆಯವರ ಸ್ವಭಾವ. ಭಾರತಿ ರೂಮಿನಿಂದ ಅವಳ ಲಗೇಜ್ ಅನ್ನು ಸೂಟ್ ಕೇಸ್ನಲ್ಲಿ ಹಾಕುವುದರಲ್ಲಿಯೇ ತೊಡಗಿದ್ದರು. ಅತ್ತೆ ಹೊರಗಿಂದ ಸೊಸೆಗೆ ತಿಳಿ ಹೇಳುತ್ತಿದ್ದರು. ಮನೆ ಕಡೆ ಜೋಕೆ, ಯಾವುದಕ್ಕೂ ಅವಸರ ಪಡದೆ ಸಾವಕಾಶವಾಗಿ ಕೆಲಸ ಮಾಡು, ಅಡುಗೆ ಮಾಡು, ಆಮಿಷವನ್ನು ಅಳಿಸಬೇಡ, ಯಾರೇ ಬಂದರೂ ಸರಿಯಾಗಿ ವಿಚಾರಿಸದೆ ಬಾಗಿಲು ತೆರೆಯಬೇಡ. ಹೀಗೆ ಹಲವು ರೀತಿಯ ಹಿತನುಡಿಗಳು. ಈ ರೀತಿ ಅವರು ಹೇಳುತ್ತಿರುವುದು ಎಷ್ಟನೇ ಸಲವೋ ಏನು. ಅತ್ತೆ ಬರೀ ಬುದ್ದು, ನಾನು ಅಂತ ತಿಳಿದುಕೊಂಡಿದ್ದೆ, ಏನು ನನಗೆ ತಿಳಿಯುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸ್ವತಂತ್ರ ಎನ್ನುವುದು ಇಲ್ವೇ ಇಲ್ಲ. ಯಾವುದಕ್ಕೂ ಈ ಮುದುಕಿಯನ್ನು ಕೇಳಿಯೇ ಹೊರಡಬೇಕು. ಇವತ್ತು ಅದಕ್ಕೆ ದನಿಗುಡಿಸುತ್ತಾರೆ, ಅಮ್ಮನನ್ನು ವಹಿಸಿಕೊಂಡು ಮಾತನಾಡುತ್ತಾರೆ. ಆದರೆ ಈಗ ಈ ಮುದುಕಿ ಮಗಳ ಮನೆಗೆ ಹೊರಟು ನಿಂತಿದೆ. ನಾವಿಬ್ಬರು ನಮ್ಮ ಪುಟ್ಟ ಪಾಪು 1 ತಿಂಗಳ ಹಾಯಾಗಿ ಜೋಡಿ ಹಾಕಿಯಂತೆ ಕಾಲ ಕಳೆಯಬಹುದು ಎಂದು ಅಂದುಕೊಂಡೆವು. ಭಾರತಿಗೆ ಮದುವೆಯಾಗಿ 2.5 ವರ್ಷಗಳು ಆಗಿದೆ. ಮುದ್ದಾದ ಗಂಡು ಮಗು. ಆಮಿಷನಿಗೆ 9 ತಿಂಗಳಾಗಿತ್ತು. ಗಂಡ ಕೃಷ್ಣ. ಆದರೆ ಅವಳ ಅತ್ತೆ ಗಂಡನನ್ನು ಕಳೆದುಕೊಂಡವರು. ತಮ್ಮ ಮಗ ಕೃಷ್ಣನೊಂದಿಗೆ ಇರುತ್ತಿದ್ದರು.
ಆಕೆಗೆ ಸ್ವಲ್ಪ ಮಾತು ಜಾಸ್ತಿ, ಆದರೆ ಮನಸ್ಸು ಮಗುವಿನಂತದ್ದು. ಆದರೆ ಸದಾ ಮೌನಿಯಾಗಿರುತ್ತಿದ್ದ ಭಾರತಿಗೆ ಅತ್ತೆಯ ಮಾತು ಹಿತವಾಗಿರುವುದಿಲ್ಲ. ಹೋಗಿ ಬರುತ್ತೇನೆ ಭಾರತಿ ಎನ್ನುತ್ತಾ ಆಮಿಷನನ್ನು ಮುದ್ದಿಸಿ ಊರಿಗೆ ಹೊರಟಾಗ ಭಾರತಿಗೆ ಹಾಯೆನಿಸಿತು. ಮನಸ್ಸು ಒಂಥರ ನಿರಾಳವಾಯಿತು. ಅವಳಿಗೆ ಒಂದು ಕ್ಷಣ ಏನು ಮಾಡಬೇಕು ಎಂದೇ ತಿಳಿಯಲಿಲ್ಲ. ವೇಳೆ ನೋಡುತ್ತಾಳೆ, 11 ಗಂಟೆ. ಪತಿ ಬರುವುದು 1 ಗಂಟೆಗೆ. ಆಮಿಷನಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ. ಬಾತ್ರೂಮಿಗೆ ಹೋದವಳು ಮಗುವನ್ನು ಎತ್ತಿಕೊಂಡು ದಿನಾವೂ ಅತ್ತೆಯವರ ಕೈಯಲ್ಲಿ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದ ಆಮಿಷ ಅಂದು ಭಾರತಿ ಸ್ನಾನ ಮಾಡಿದಾಗ ತುಂಬಾ ಅಳುತ್ತಿದ್ದ. ಮಗುವನ್ನು ಮಲಗಿಸಿ ತಾನು ಅಡುಗೆಗೆ ತೊಡಗಿಸಿಕೊಂಡಳು. ಯಾಕೋ ಅವಳಿಗೆ ಮನೆ ನೆನಪಾಯಿತು. ಕಾಲಿಂಗ್ ಬೆಲ್ ಶಬ್ದ ಕೇಳಿ ಬಾಗಿಲು ತುರಿತಾರೆ. ಹೊರಗಡೆ ಪತಿ ಹಾಜರ್. ಅರೆ ಭಾರತಿ, ಇವತ್ತು ಸಂಜೆ ನನ್ನ ಗೆಳೆಯರು ಬರುತ್ತಿದ್ದಾರೆ. ಅದೇ ಪ್ರಮೋಷನ್ ಪಾರ್ಟಿ ಕೇಳ್ತಿದ್ದಾರೆ, ಗೊತ್ತಿಲ್ಲ ನಿನ್ಗೆ? ಏನ್ ಮಾಡ್ತೀನಿ ನೀನು? ಅಡುಗೆ ಎಂದು ಕೇಳಿದೆ. ಭಾರತಿ ಸ್ವಲ್ಪ ಯೋಚಿಸಿ, ಉದ್ದಿನ ವಡೆ, ಸ್ವಲ್ಪ ಚಟ್ನಿ, ಹಾಗೆ ಶಾವಿಗೆ ಖೀರು, ಕೇಸರಿ ಬಾತ್ ಮಾಡಿದರಾಯ್ತು. ಬರುವಾಗ 2 ಲೀಟರ್ ಹಾಲು ತೆಗೆದುಕೊಂಡು ಹಾಗೆ ಸ್ವಲ್ಪ ಫ್ರೂಟ್ಸ್ ತೆಗೆದುಕೊಂಡು ಬನ್ನಿ ಎಂದಳು. ಅವನು ಸರಿ ಎಂದ. ಭಾರತಿ ಮನದಲ್ಲಿ ಲೆಕ್ಕ ಹಾಕಿದಳು. ಈಗಲೇ ಉದ್ದಿನ ಬೇಳೆ ನೆನೆಸಬೇಕು, 4 ಗಂಟೆಗಲ್ಲ, ರುಬ್ಬಿಟ್ಟು ನಂತರ ವಡೆ ಮಾಡಿದರಾಯ್ತು. ಹೇಗೋ ಮಿಕ್ಸಿ ಇದೆ, ಅಲ್ಲಿಯವರಿಗೆ ಸಮಯಾವಕಾಶ ಇದೆ ಎಂದು ತಾನು ಊಟ ಮಾಡಿದಳು. ಪತಿ ಆದಾಗಲೇ ಊಟ ಮಾಡಿ ಆಫೀಸಿಗೆ ತೆರಳಿಯಾಯಿತು. ಮಗು ಇನ್ನೂ ನಿದ್ರೆಯಿಂದ ಇದ್ದಿರಲಿಲ್ಲ. ಹಾಗೆ ಸೋಫಾದ ಮೇಲೆ ಒರಗಿದಳು. ಎಚ್ಚರವಾದಾಗ ಆಗ್ಲೇ 4 ಗಂಟೆ. ಮಗು ಎದ್ದು ಅಳುತ್ತಿದ್ದ. ಪಾಪ, ಎಷ್ಟು ಹೊತ್ತು ಆಯಿತು, ಅತ್ತಿದ್ದಿದ್ದರೆ ಆಗಲೇ ಎಚ್ಚರಿಸಿದ್ದರು ಎಂದುಕೊಂಡು ಆತನಿಗೆ ಮಣ್ಣಿ ತಿನ್ನಿಸಲು ಹೋದಳು. ಯಾಕೋ ಆಮಿಷ ಹಠ ಮಾಡಿದ. ಆಮೇಲೆ ತಿನ್ನಿಸಿದ್ರಾಯ್ತು ಎಂದು ಮಗುವನ್ನು ಎತ್ತಿ ಕಾಟ್ ಮೇಲೆ ಮಲಗಿಸಿದಾಗ ಅವನ ಮೈ ಬಿಸಿ ಅನಿಸಿತು. ಅಡುಗೆ ಮನೆಗೆ ಬಂದಾಗ ಎಲ್ಲವೂ ಹಾಗೆಯೇ ಹರಡಿವೆ. ಕೆಲಸದವಳು ಇನ್ನೂ ಬಂದಿಲ್ಲ. ಉದ್ದಿನ ಬೇಳೆ ತಂದು ಮಿಕ್ಸಿಗೆ ಹಾಕುತ್ತಾಳೆ. ಆದರೆ ಅದರ ಶಬ್ದಕ್ಕೆ ಆಮಿಷ ಚೀರಿ ಅಳಲು ಶುರು ಮಾಡಿದ. ಮತ್ತೆ ಅದನ್ನು ಎತ್ತಿ ಮುದ್ದಿಸಿ ಕೈಗೆ ಬೇರೊಂದು ಆಟದ ಸಾಮಾನು ನೀಡಿ ಬಾಗಿಲು ಹಾಕಿ ಕೆಲಸಕ್ಕೆ ತೊಡಗುತ್ತಾಳೆ. ಅದಾಗಲೇ ಕರೆಂಟ್ ಹೋಯಿತು. ಆಮಿಷ ಪುನಃ ಅಳತೊಡಗಿದ. ಭಾರತಿಗೆ ಏನು ಮಾಡಲು ತೋಚದಾಯಿತು. ಮಗುವನ್ನು ಎತ್ತಿಕೊಂಡು ಕುಳಿತಾಗ ಅವಳಿಗೆ ಅತ್ತೆ ನೆನಪಾಯಿತು. ಯಾಕೋ ಅತ್ತೆ ತಿರುಗಿ ಬರಬಾರದೆ ಎನಿಸತೊಡಗಿತು. ತಾನೂ ಈಗ ಏಕಾಂಗಿ ಅಸಹಾಯಕಿ ಎಂದೆನಿಸಿತು. ಯಾಕೆ ಹಾಗೆ ಆಮಿಷನನ್ನು ಅಷ್ಟು ಅಳಿಸುತ್ತೀಯಾ? ಭಾರತಿ ಎಲ್ಲಿದ್ದಿ? ಅತ್ತೆಯವರ ಸ್ವರ ಕೇಳಿದಾಗ ಭಾರತಿಗೆ ಎಲ್ಲಿಲ್ಲದ ಆನಂದ. ಹೊರಗಡೆ ಬಂದು ಬಾಗಿಲು ತೆಗೆದಾಗ ಅತ್ತೆ ಹಾಗೂ ಅವರ ಮಗಳು ನಾದಿನಿ, ಪ್ರೀತಿ ನಿಂತಿದ್ದಾರೆ. ಅಂದಹಾಗೆ ಪ್ರೀತಿ ಇಲ್ಲಿಗೆ ಬರಲು ಹೊರಟಿದ್ದಳು. ಬಸ್ ನಿಲ್ದಾಣದಲ್ಲಿ ಭೇಟಿಯಾದರು. ತಾಯಿ ಮಗಳು ಹಾಗೇ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಯೇ ಊಟ ಮಾಡಿ ಮನೆಗೆ ಬಂದರು. ಸೊಸೆಯಿಂದ ವಿಷಯ ತಿಳಿದು ಆಮಿಷನನ್ನು ಸಮಾಧಾನ ಮಾಡು, ಹೋಗು ಎಂದರು. ಕರೆಂಟು ಬಂತು. ನಾದಿನಿ ಉದ್ದಿನ ಬೇಳೆಯನ್ನು ಹದ ಮಾಡಿ ರುಬ್ಬಿದಳು. ಅತ್ತೆ ಶಾವಿಗೆ ಹುರಿದು ಹಾಲು ಹಾಕಿ ಖೀರು ಮಾಡಿದರು. ಕೇಸರಿ ಬಾತ್ ರೆಡಿ ಮಾಡಿದರು. ಉದ್ದಿನ ವಡೆಯೂ ಕೂಡ ರೆಡಿಯಾಯಿತು. ಕೃಷ್ಣನ ಸ್ನೇಹಿತರು ಬಂದರು. ಪಾರ್ಟಿ ನಡೆಯಿತು. ಸಂತೋಷಪಟ್ಟರು. ಕೃಷ್ಣನಿಗೆ ಧನ್ಯವಾದ ಹೇಳಿ ತೆರಳಿದಳು. ಮಗುವಿನ ಮೈ ಬಿಸಿಯಾಗಿದೆ, ಡಾಕ್ಟರಲ್ಲಿ ಹೋಗಿ ಬನ್ನಿ ಎಂದು ಮಗ ಸೊಸೆಗೆ ತಿಳಿಸಿದರು. ಅತ್ತೆಯ ಪ್ರೀತಿಯನ್ನು ಕಂಡು ಮೂಕಳಾದ ಭಾರತಿ ಅವರ ಕಾಲ ಮೇಲೆ ಕುಸಿದಳು. ಅತ್ತೆ, ಅಲ್ಲ ಅಮ್ಮ, ನೀವೆಂದೂ ನನ್ನನ್ನು ಬಿಟ್ಟು ಹೋಗಬಾರದು ಎಂದು ಹಸು ಮಗುವಿನಂತೆ ಅತ್ತಳು. ಅತ್ತೆ ಆಕೆಯ ಬೆನ್ನು ನೇವರಿಸಿದರು. ಇದುವರೆಗೆ ಸ್ವರಚಿತ ಕಥೆಯನ್ನ ವಾಚಿಸಿದವರು ಲೇಖಕರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿರುವ ರಾಘವೇಂದ್ರ ಪ್ರಭು ಕರ್ವಾಲ್ ಅವರು. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.